ನಾ ಉಪವಾಸ ಅದೇನಂದ್ರ ಯಾರು ಬಂದ್ ನನಗೆ ಮನಿ ತಂದು ಕೊಡಂಗಿಲ್ಲ. ಯಾರು ತಂದು ಕೊಡ್ತಾರ್ರಿ? ಯಾರು ಕೊಡಂಗಿಲ್ಲ. ನಮ್ ಜೀವನ ಹೊಟ್ಟೆ ತುಂಬಿಸೊಳಕ್ ನಾವೇನ ಕೊಲೆ ಮಾಡಿಲ್ಲ, ಕಳತನ ಮಾಡಿಲ್ಲ, ಯಾರದ್ರ ತಲೆ ಹೊಡೋದಿಲ್ಲ. ಹೆಣ್ಮಕ್ಳ ಜೀವನ ನೋಡಾಕತ್ತೀನಿ ಚಂದ. ಮತ್ತು ನಾ ಹೆಣ್ಮಕ್ಳು ದ್ವೇಷ ಮಾಡೋದಿದ್ರೆ ಇಂಥವೆಲ್ಲ ಯಾಕೆ ಹಾಡೋ ಅವಶ್ಯಕತೆ ಐತಿ? ಎಲ್ಲದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಿರ್ತೀವಿ. ಸ್ಟೇಜ್ ಮ್ಯಾಗ ಅದು ವಾದ ವಿವಾದ ಮಾತಾಡ್ತಿರ್ತೀವಿ. ಬಟ್ ನಾವು ವಾಪಸ್ ರಿಟರ್ನ್ ಅದನ್ನ ಹೇಳಿರ್ತೀನಿ, ಅದನ್ನ ಯಾರು ವಿಡಿಯೋ ಮಾಡಿ ಅಲ್ಲೇ ಮೈನಸ್ ಪಾಯಿಂಟ್ ನಮ್ಮ ನೋಡ್ಬೋದು. ಮೊದಲು ನಮ್ಮ ಯೂಟ್ಯೂಬರ್ಸ್ ನಾ ಅರ್ಥ ಮಾತಾಡ್ತಿರ್ತೀನಿ ಬಂದಾಗ, ನಿಮ್ಮ ಯೂಟ್ಯೂಬ್ ನಿಮ್ಮ ಹೈಲೈಟ್ ಮಾಡ್ಕೊಳ್ಳಾಕ ಮ್ಯೂಸಿಕ್ ಮೈಲರ್ ಸ್ಟೇಜ್ ಮೇಲೆ ಮನಗಂಡ ತಿಂಡಿಲೇ ಮಾತಾಡಿ ಇವನ್ ಅಟ್ಟ ಹಾಕ್ಬೇಡ್ರಪ್ಪ. ಬರೀ ನೆಗೆಟಿವ್ ಅಟ್ಟ ಯಾಕೆ ನೀವು ಹಾಕ್ತಿರಿ? ಎಲ್ಲದನ್ನು ಹಾಕ್ರಲ್ಲ. ಸೈಕಲ್ ತುಳಿಯುವಂತ ಕಲಾವಿದ ಇವತ್ತು ಕಾರಣ ಕೂತೀನಿ ಅಂದ್ರ ಅಣ್ಣ ನೀವ್ ಮತ್ತೆ ಯಾರು ಬರ್ಬೋದು? ನಿಮ್ಮಂಗ ನಾನು ಅಲ್ಲ. ಚಲೋ ಅದರ ಅವ್ರಿಗೆ ಒಟ್ಟ ಗುರುನ ಮಕ್ಕಳ ಗುರು. ರಂಗಭೂಮಿಯಿಂದ ಬಂದಂತ ಕಲಾವಿದರು ಎದಕ್ಕೂ ಹೆದರಂಗ ಒಂದು ಗತ್ತ ಮೇಂಟೈನ್ ಮಾಡ್ತಾರೆ. ಅಲ್ಲಿ ಬದುಕಬೇಕ ನಾವ್ ಎಲ್ಲದಕ್ಕೂ ಗಟ್ಟಿ ಆಗ್ಬೇಕು. ಆ ರಂಗಭೂಮಿ ಒಳಗ ನಾ ಸಾಧನೆ ಮಾಡ್ಬೇಕು, ನಾವ್ ಎಲ್ಲದಕ್ಕೂ ಗಟ್ಟಿ ಆಗ್ಬೇಕು. ಒಂದು ಮನಿ ಮಠ ಕಳ್ಕೋಬೇಕು, ಎಲ್ಲರ ದಾರ್ಯ ಬಡೋದು ಹೋಗ್ಲಿ. ನಾನೇನು ಕ್ಷಮೆ ಕೇಳ್ತೀನಿ ಮೈಲಾರಿ, ಸಾರಿ. ಯಾಕಂದ್ರೆ ಕಮಿಟಿಗೆ ಭಾಳ ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು ಕಲಾವಿದ ಅಂತ ನೋಡಕ್ ಭಾಳ ಚಂದ ನಾವು, ಆದ್ರೆ ಎಲ್ಲದನ್ನು ಸಹಿಸ್ಕೊಂಡು ಪ್ರತಿಯೊಂದನ್ನು ಸಹಿಸ್ಕೊಂಡ್ರೆ ಕಲಾವಿದ. ಇತ್ತಾಗ ಮನೆಯವ್ರನ್ನ ಸಂಭಾಳಿಸ್ಬೇಕು, ಪಬ್ಲಿಕ್ ಸಂಭಾಳಿಸ್ಬೇಕು, ಇವ್ರನ್ನ ಸಂಭಾಳಿಸ್ಬೇಕು, ಯಾರಿಗೆ ಕೆಟ್ಟ ಹಾಕಕ್ ಬರ. ಊರಾಗ ಅಂದ್ಮ್ಯಾಗ 2 ಬಣ ಇರ್ತದೆ. ಅದಕ್ಕೆ ರಾಜಕೀಯವಾಗಿರ ಇರ್ಲಿ, ಕಮಿಟಿ ಪರವಾಗಿರ ಇರ್ಲಿ, ಹೆಂಗಾರ ಇರ್ಲಿ, ತಮ್ಮ ವೈಯಕ್ತಿಕ ದ್ವೇಷಕ್ಕ ಕಲಾವಿದ್ರನ್ನ ಯಾರು ನಮ್ಮನ್ನಂತಲ್ಲ ಊರನ್ನ ಬೇರೆದಾರನ್ನ ಬಲಿಪಶು ಮಾಡ್ಬೇಕು. ಕೈ ಮುಗಿತು ನಮ್ಮ ಮರ್ಯಾದೆ ಪ್ರಶ್ನೆ ಕಾರ್ಯಕ್ರಮ ಮಾಡೋದು ಅಲ್ಲಪ್ಪ. ಎಲ್ಲಾ ಜಗಳ ಐತಿ ಮುಗ್ದೈತಿ, ಬೇಡ ಬಿಡ್ರಿ, ಸುಮ್ ಮನಿಗೆ ಹೋಗ್ತೀವಿ. ನಾನು ಕಮೆಂಟ್ ಹಾಕ್ತಾರೆ ಕೇಳ್ತೀನಿ, ನಾನು ಏನು ಕಲ್ಲು ಬಿತ್ತವತ್ತ, ಇಲ್ಲಿ ಬಿತ್ತು ಓಕೆ, ಇಲ್ಲಿ ಬಿತ್ತಂದ್ರೆ ಕಣ್ಣ ಹೋಗಿತ್ತು. ಕಣ್ಣು ಹೋಗಿದ್ ಮುಂದೆ ಯಾರು ನನ್ನ ಜೀವನ ಅಲ್ರಿ. ಇಲ್ಲಿ ಬಿತ್ತು ಮೈಂಡ್ ಏನೋ ಆಯ್ ಬ್ಲಾಕ್ ಆತು, ಹೋದಿಪ್ಪ ಹೊಗೆ ಬಿಟ್ವಿ, ಸ್ಪಾಟ್ ಡೆತ್ ಆತ ಅನ್ಕೋರಿ. ಮುಂದೆ ನನ್ನ ಫ್ಯಾಮಿಲಿಗೆ ಯಾರು ಕಮೆಂಟ್ ಹಾಕ್ತಿರ್ತಾರ. ಎಷ್ಟೋ ಮಂದಿ ಅಂತಿರ್ತಾರ, ಇಲಾಖೆ ಕಾರ್ಯಕ್ರಮ ಕೊಡಿಸ್ತೀವಿ, ನೀವು ಮಾತಾಡೋದು ಸರಿಯಲ್ಲ. ಯಾರು ದುಡೋದಕ್ಕಲ್ಲ. ನಾ ಉಪವಾಸ ಅದೇನಂದ್ರ ಯಾರು ಬಂದ್ ನನಗ್ ಮನಿ ತಂದು ಕೊಡಂಗಿಲ್ಲ. ಯಾರು ತಂದು ಕೊಡ್ತಾರ್ರಿ? ಯಾರು ಕೊಡಂಗಿಲ್ರಿ. ನಮ್ ಜೀವನ ಹೊಟ್ಟೆ ತುಂಬಿಸೊಳಕ್ ನಾವೇನ ಕೊಲೆ ಮಾಡಿಲ್ಲ, ಕಳತನ ಮಾಡಿಲ್ಲ, ಯಾರದ್ರ ತಲೆ ಹೊಡೋದಿಲ್ಲ. ನನ್ನ ಕಲೆನ ನನ್ ಬಂಡವಾಳ ಅಷ್ಟರಿ ನಾ ಹೇಳ್ಕೊಳ್ಳೋದು. ಯಾರೇ 1000 ಮಂದಿ ಮಾತಾಡ್ಲ, ನಾ ಮಾತ್ರ 1000 ಮಂದಿಯಾಗ 10 ಮಂದಿರ ನಾನು ಪ್ರೀತಿಸ್ತಾರಲ್ಲ ಸಾಕು. ಸರಿ ಅಣ್ಣ. ಅದೇ ರೀತಿ ಇನ್ನೊಂದ್ ಕ್ಲಿಪ್ ಅದ ನಂತಾಕ, ಆ ಕ್ಲಿಪ್ ತೋರಿಸ್ತಾನ, ಅದಕ್ಕ ನಿಮ್ ರಿಯಾಕ್ಷನ್. ಇನ್ನೊಂದು ರಿಮೆಂಬರ್ ಮಾಡ್ಕೊಂಡ್ರೆ ಯಾವ ತರ ರಿಮೆಂಬರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ? ಇದು ಇವತ್ತಿಗೂ ಅಣ್ಣ, ಈಗ ಕ್ಷಣಕ್ಕೂ ಎಲ್ಲರ ಭಜನೆ ಇತ್ತಂದ್ರೆ ಹೋಗತ್ತೀನಿ, ಹಾಡತ್ತೀನಿ. ಇದು ಯಾವಾಗಿಂದ?
ಇದು ರೀಸೆಂಟ್ ಆಗಿ ಈಗ ಒಂದ್ 2 ತಿಂಗಳ ಹಿಂದಲ್ರಿ ಇದು. 2-2.5 ತಿಂಗಳ ಆತ ಈಗ. ಒಂದ್ ನೈಟ್ ಇಲ್ಲಿ ಒಂದ್ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಂಟಿದ್ದೆ, ಭಜನ್ ನಡೆದೈತಿ. ಆ ಟೈಮ್ನಾಗ ಹೋಗಿ ಕೂತ್ ಹಾಡಿದ್ ಹಾಡ್ರಿ ಇದನ್ನ. ಆ ಹೆಣ್ಣಿನ ಜೀವನ ಕಣ್ಣಿಗೆ ಚಂದ ಮಣ್ಣಾಗ ಹೋಗು ತನಕ, ಹೆಣ್ಣಿನ ಜೀವ ಕಣ್ಣಿಗೆ ಚಂದ ಮಣ್ಣಾಗ ಹೋಗು ತನಕ, ಸುಖ ದುಃಖ ಬರ್ತಾವ್ರಿ ಕೊನೆ ತನಕ. ಹೆಣ್ಮಕ್ಳ ಜೀವನ ನೋಡಾಕಟ ಕಣ್ಣಿಗೆ ಚಂದ. ಮತ್ತ ನಾ ಹೆಣ್ಮಕ್ಳು ದ್ವೇಷ ಮಾಡೋದಿದ್ರೆ ಇಂಥವೆಲ್ಲ ಯಾಕೆ ಹಾಡೋ ಅವಶ್ಯಕತೆ ಐತಿ? ಎಲ್ಲದನ್ನು ಅರ್ಥ ಮಾಡ್ಕೊಂಡ್ ಜೀವನ ಮಾಡ್ತಿರ್ತೀವಿ. ಸ್ಟೇಜ್ ಮ್ಯಾಗ ಅದು ವಾದ ವಿವಾದಗಳಂತ ಮಾತಾಡ್ತಿರ್ತೀವಿ. ಬಟ್ ನಾವ್ ವಾಪಸ್ ರಿಟರ್ನ್ ಅದನ್ನ ಹೇಳಿರ್ತೀನ್ರಿ, ಅದನ್ನ ಯಾರು ವಿಡಿಯೋ ಮಾಡಕ್ ಅಲ್ಲೇ ಮೈನಸ್ ಪಾಯಿಂಟ್ ನಮ್ಮ ನೋಡ್ಕೋದು. ಲಾಸ್ಟ್ ಏನ್ ಹೇಳ್ತೀನಿ, ಹೆಣ್ಣು ಗಂಡು ಅನ್ನೋದು 2 ರೈಲಿನ ಹಳಿ ಕಂಬಿದ್ದಂಗ. ಹೆಣ್ಣು ಹೆಚ್ಚಲ್ಲ ಗಂಡು ಹೆಚ್ಚಲ್ಲ. ಇಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅಂತ ಯಾವ್ದ್ರ ಒಂದ್ ಕಂಬಿ ಸರಿ ತಂದ್ರ ಇಡೀ ಟ್ರೈನ್ ಹೆಂಗ ಡಬ್ ಬೀಳತ್ತ ಹಂಗ ಸಂಸಾರ ಡಬ್ ಬೀಳತ್ತೆ. ದಯವಿಟ್ಟು ಯಾರು ನೀನು ಹೆಚ್ಚಲ್ಲ ನೀನು ಹೆಚ್ಚಲ್ಲ, ಒಂದ್ ಗಂಡಿಗೆ ಹೆಣ್ಣು ಆಸರೆ ಗಂಡಿಗೆ ಹೆಣ್ಣು ಆಸರೆ ಹೊಂದ್ಕೊಂಡು ಹೋದ ಒಂದು ಜೀವನದ ಆಸರೆ. ನಾ ಇವನ್ನೆಲ್ಲ ಹೇಳ್ದೆ, ಇವ್ನ ಯಾರು ಕಟ್ ಮಾಡಂಗಿಲ್ಲ. ಮೊದಲ ನಮ್ ಯೂಟ್ಯೂಬರ್ಸ್ಗೆ ನಾ ಅದನ್ನ ಮಾತಾಡ್ತಿರ್ತೀನಿ ಬಂದಾಗ, ನಿಮ್ಮ ಯೂಟ್ಯೂಬ್ ನಿಮ್ ಹೈಲೈಟ್ ಮಾಡ್ಕೊಳಕ್ ಮ್ಯೂಸಿಕ್ ಮೈಲರ್ ಸ್ಟೇಜ್ ಮೇಲೆ ಮನಗಂಡ ತಿಂಡಿಲೆ ಮಾತಾಡಿದ್ರೆ ಇವನ್ ಅಟ್ಟ ಹಾಕ್ಬೇಡ್ರಪ್ಪ. ಸಮಾಜಮುಖಿ ಬಗ್ಗೆ ಹೇಳ್ತಿರ್ತೀವಿ, ಹಿರಿಯರಿಗೆ ಹೆಂಗ್ ಗೌರವಿಸ್ಬೇಕು, ಹಿಂದ್ ಕಾಲ ಹೆಂಗೈತಿ ಈಗ ಹೆಂಗೈತಿ ಅವನ್ನೆಲ್ಲ ನಾವ್ ಮಾತಾಡೋಕೆ ಅವನು ಮಾಡ್ರಿ. ನಿಮ್ಗೆ ವ್ಯೂಸ್ ಆಗಕ್ಕೋಸ್ಕರ ದಯವಿಟ್ಟು ಅಂತವನ್ನ ಅಟ್ಟ ಕಟ್ ಮಾಡಿ ಹಾಕ್ಬೇಡ್ರಿ. ನಿಮ್ಗೆ ವ್ಯೂಸ್ ಓಡ್ಲಿ, ನಿಮಗ ಜಾಸ್ತಿ ಪೇಮೆಂಟ್ ಬರ್ಲಿ ಅಂತ ಮಾಡ್ಬೇಡ್ರಿ. ಪ್ರತಿಯೊಂದನ್ನು ಹಾಕ್ರಿ. ಮೈಲಾರ್ ಇವತ್ತು ಸ್ಟೇಜ್ ಮ್ಯಾಗ ಒಳ್ಳೇದ್ ಹೇಳಿದ, ಇಂಥದೊಂದ್ ಸೆಂಟೆನ್ಸ್ ಮಾತಾಡಿದ, ಅದನ್ನು ಹಾಕ್ರಿ. IPL GPL ನಾ ಮುಂಬೈ ನೀರ್ RCB ಆಳು ಮೂಳು ಅನ್ನೋಕಿನ ಹಡದ ತಂದೆ ತಾಯಿ ಮೊದಲು ದುಡ್ದ ಅನ್ನ ಹಾಕ್ರಿ ಅಂತ ಹೇಳ್ತೀನಿ. ನಿನ್ನೆರ ಹೇಳಿ ಇಂಥವೆಲ್ಲಾ ಮಾಡಿ ಹಾಕ್ರಿ. ಯಾಕೆ ನಮ್ದ ಅಂದ್ರ ವೈರಲ್ ಆಗುವ ಬರೀ ನೆಗೆಟಿವ್ ಅಟ್ಟ ಯಾಕೆ ನೀವು ಹಾಕ್ತಿರಿ? ಎಲ್ಲದನ್ನು ಹಾಕ್ರಿಲ್ಲ, ಜನ ಅದನ್ನು ಸ್ವೀಕಾರ ಮಾಡ್ತಾರ. ಯಾಕೆ ಮಾಡಂಗಿಲ್ಲ? ಮೈಲಾರಿ ಒಳ್ಳೇದು ಹೇಳಿರ್ತಾನ, ಅದ ಲೈವ್ ಕಾರ್ಯಕ್ರಮ ನೋಡೋರಿಗೆ ಗೊತ್ತಿರುತ್ತ. ಈಗ ಕೆಲವೊಂದಿಷ್ಟು ವಿಡಿಯೋಗಳನ್ನು ದುಬೈದಾಗ ಕೂತ್ ನೋಡ್ತಿರ್ತಾರ. ಹೆಂಗ ಅನ್ಸದ ನಾವ್ ನಾ ಬಾಳ ಖುಷಿ ಪಡ್ತೇನ್ರಿ ಅಣ್ಣ. ಯಾಕಂದ್ರಿ ಎಲ್ಲೋ ಇರ್ತಕ್ಕಂತ ಸೈಕಲ್ ತುಳಿಯುವಂತ ಕಲಾವಿದ ಇವತ್ತು ಕಾರ್ನ ಕೂತೀನಿ ಅಂದ್ರ ಇದು ಜೀವನದ ಒಂದು ಹೆಂಗಂದ್ರ ಸ್ಟ್ರಗಲ್ ಹೆಂಗಿತ್ತಂದ್ರೆ ನಾ ಫಸ್ಟ್ ಬಾಳ ಕಷ್ಟ, ಬಾಳ ನೋವು ನಲಿವು. ಬಾಳ ಖುಷಿ ಪಡ್ತೀನಿ ನಾ. ನನ್ನ ಹೊರಗ್ ಹೋದ್ರ ಸಾಕ ಮ್ಯೂಸಿಕ್ ಮೈಲಾರ ಬಂದು. ಇವತ್ತ ನಾ ತಿಕೋಟಕ್ ಹೋಗಿದ್ದೆ ಮಧ್ಯಾಹ್ನ. ತಿಕೋಟದ ನಾ ಮಾಮೂಲಿ ಪರ್ಸನ್ ರೀ. ನಾ ಹೆಂಗ ಅಲ್ಲಿ ಹೋಗ್ಬೇಕಿಲ್ಲ, ಕಾರ್ ಇಳದೆ ಸೀದಾ ಹೋಟೆಲ್ಗೆ ಹೋದೆ. ನನ್ ಮಗ ಹೊಟ್ಟೆ ಸತ್ ಅಂತ ಹೇಳತ್ತಿದ್ದೆ. ಇಡ್ಲಿ ತರಕಂತ ಹೋದವನ ಕ್ಯಾಶುವಲ್ ಆಗಿ ಹೋದೆ. ಇಳ್ದವ ರೊಕ್ಕ ಕೊಟ್ರು. ಅಣ್ಣ ನೀವು ಮ್ಯೂಸಿಕ್ ಮಾಡ್ತೀವಿ. ಹೌದಣ್ಣ. ಅಣ್ಣ ನೀವ್ ಹಿಂಗ ಮತ್ತೆ ಹೆಂಗ್ ಬದುಕೋದ್ರಿ? ನಿಮ್ಮಂಗ ನಾನು ಅಲ್ಲ, ಕ್ಯಾಶುವಲ್ ಆಗಿ ಅಡ್ಡಾಡ್ತೀನಿ. ಮತ್ 4 ಮಂದಿ ಬಂದ್ರು, ಅಣ್ಣ ಮಾತಾಡ್ಸಿದ್ರು, ನಮ್ಮ ಅಂಗಡಿಗೆ ಬರ್ರಿ ವಿಸಿಟ್ ಮಾಡಿದ್ವಿ, ಹೋದ್ವಿ, ಅಡ್ಡಾಡಿದ್ವಿ. ಕ್ಯಾಶುವಲ್ ಅಣ್ಣ, ಇವತ್ತಿಗೂ ಕ್ಯಾಶುವಲ್. ಊರಿಗೆ ಹೋದ್ರು ನಾರ್ಮಲ್ ಆಗಿ ಅಡ್ಡಾಡ್ತೀನಿ. ಅಲ್ಲಿ ಹೋಗ್ಬೇಕಿಲ್ಲ, ಫುಲ್ ಬಿಂದಾಸ್. ನಾ ಇವತ್ತು ಹಂಗಿರ್ಬೇಕು ಹಿಂಗಿರ್ಬೇಕು. ಇದೊಂದ್ ಪ್ಯಾಂಟ್, ಇದೊಂದ್ ಅಂಗಿ, ಇದೊಂದ್ ಶಾಲ್. ಇವತ್ ಮುಂಜಾನೆ ಇದ ಕಾರ್ಯಕ್ರಮ ಮಾಡಿದ್ನಂದ್ರ ರಾತ್ರಿನೂ ಇದ್ರ ಮ್ಯಾಗ ಮಾಡಿ, ಮತ್ ಮರ್ದಿನ ಇದ್ರ ಮ್ಯಾಗ ಕಾರ್ಯಕ್ರಮ ಮಾಡಿ. ನನಗ ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಫ್ಯಾಷನ್. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ಲಿಪ್ ಐತೆ. ಈ ಸಾಂಗ್ ಹೇಳ ಇತರ ಹಿಂದಿನ ಕಥೆ ಹೇಳ್ರಿ ಅಣ್ಣ. ಇದು ನಮ್ಮ ರಂಗಭೂಮಿಯ ಫಸ್ಟ್ ಸ್ಟಾರ್ಟಿಂಗ್ ಶ್ಲೋಕ ರೀ ನಮ್ದು. ನಮ್ ಸಂಗೀತ ಬಳಗ ನಾಟಕ ಚಲೋ ಹೋಗೋಕಿನ ಮೊದಲು ನಾವು 1 ತಾಸು ಮೊದಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೇವ್ರಿ. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕಿನ ಮೊದಲು ಒಂದು ಶ್ಲೋಕ ಹೇಳಿ, ಶ್ಲೋಕದಿಂದ ಭಕ್ತಿ ರೆಕಾರ್ಡ್ ಕಂಟಿನ್ಯೂ ಬೆಳಗ 6 ಗಂಟೆವರೆಗೂ, 9 ಗಂಟೆ ಸ್ಟಾರ್ಟ್, ಬೆಳಗ್ಗೆ 6 ಗಂಟೆ ತನಕ ರೀ. ಇವನ್ನೆಲ್ಲ ನಮ್ಮ ಶಿವಶಂಕರ್ ಗನ್ವಾರಿ ಸರ್, ನಮ್ಮ ಪರಮನಟ್ಟಿ ಕುಷ್ಟಗಿ ತಾಲೂಕ್, ಅವರ ಗರಡಿ ಮನೆಯೊಳಗೆ ಬೆಳೆದಂತ ಹುಡುಗ. ಇವತ್ತ ಬಹಳ ಖುಷಿ ಪಡ್ತಾರ ನಮ್ ಸರ್. ನಾನು ಅವತ್ತು ಬಡದ್ ಹೇಳಿದ್ರು ಅವ್ನ ನಕ್ಕೋತ ಸ್ವೀಕಾರ ಮಾಡಿದ್ ಮೈಲಾರಿ. ಇವತ್ತೆಷ್ಟು ಬೆಳೆದಪ್ಪ ನಮ್ ಶಿಷ್ಯ.
ನನಗ ಸಿಗೋಲ್ಲ ಈಗ. ಹೋಗಿರ್ತೀನಿ ಇವತ್ತು ಅವ್ರ ಮನೆಗೆ ಹೋಗ್ತೀನಿ, ಅವ್ರು ಮಾತಾಡಿಸ್ತೀನಿ, ಬರ್ತೀನಿ, ಭಾಳ ಖುಷಿ. ಅವ್ರ ಮಕ್ಕಳು ಇವತ್ತು ಅದಾರ, ಫೀಲ್ಡ್ ಒಳಗೆ ಅದಾರ, ರವಿ ಗನವಾರಿ, ಎಲ್ಲೂ ಗನವಾರಿ, ಚಲೋ ಅದಾರ ಅವ್ರು. ಈಗ ಒಟ್ಟ ಗುರುನ ಮಕ್ಕಳ ಗುರುನ ಅವ ನಮಗೆ. ಇದರಿಂದ ನನಗ ಒಂದು ಗತ್ತು, ಒಂದು ರಂಗಭೂಮಿಯಿಂದ ಬಂದಂತ ಕಲಾವಿದರು ಎದಕ್ಕೂ ಹೆದರಂಗಿಲ್ಲ. ಒಂದು ಗತ್ತ ಮೇಂಟೈನ್ ಮಾಡ್ತಾರ. ನಾ ಇದರಿಂದನ ಎಲ್ಲಾ ಕಲ್ತಿದ್ರಣ. ಆನ್ ಸ್ಪಾಟ್ ಏನ್ ಯಾವ ಟೈಮ್ನ ಸಿಚುವೇಶನ್ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಯಾವ ಟೈಮ್ನ ಯಾರನ್ನ ಹೆಂಗ್ ಮೋಟಿವೇಶನ್ ಮಾಡ್ಬೇಕು, ಹೆಂಗ್ ಕುಂದ್ರಸ್ಬೇಕು, ಹೆಂಗ್ ಒಂದ್ ಕಾರ್ಯಕ್ರಮ ನೀಗಿಸ್ಬೇಕಂದ್ರೆ ಏನೆಲ್ಲಾ ಮಾಡ್ಬೇಕು ಅನ್ನೋದು ಇದರಿಂದ ಬಂದಿತ್ತು, ರಂಗಭೂಮಿಯಿಂದ. ಅಷ್ಟ ಕಷ್ಟ ಇರ್ತೈತಿ, ಅದ್ರ ತಕ್ಕಂಗ್ ನಮಗ್ ವಿದ್ಯೆ ಕಲಿಸ್ತದ. ಅಲ್ಲಿ ಬದುಕಬೇಕನ್ನ ನಾವ್ ಎಲ್ಲದಕ್ಕೂ ಗಟ್ಟಿ ಆಗ್ಬೇಕು. ಆ ರಂಗಭೂಮಿ ಒಳಗ ನಾ ಸಾಧನೆ ಮಾಡ್ಬೇಕು, ನಾವ್ ಎಲ್ಲದಕ್ಕೂ ಗಟ್ಟಿ ಆಗ್ಬೇಕು. ಒಂದು ಮನಿ ಮಠ ಕಳ್ಕೊಬೇಕಂದ್ರೆ ಏನ್ರಿ, ಬಿಡ್ಬೇಕು, ಎಲ್ಲಾ ಬಿಡಬೇಕು, ಎಲ್ಲಾ ಬಿಡಬೇಕು. ನೆಕ್ಸ್ಟ್ ಬೆಳತನ ನೀತಿ ಗಿಡ ಗಟ್ಟಿರ್ಬೇಕು, ಪೇಮೆಂಟ್ ನೋಡುವಂಗಿಲ್ಲ. ಸಾಧನೆ ಮಾಡ್ಬೇಕಂದ್ರೆ ಗಟ್ಟಿರ್ಬೇಕು. ಮಳಿ ಗಾಳಿ ಚಳಿ ಇವಾಗೆಲ್ಲಾ ಅಡ್ಡಾಡ್ಬೇಕಾದ್ರೆ ನಾ ಬೈಕ್ ಮ್ಯಾಗ ಅಡ್ಡಾಡೇನ್ರಿ. ನಾವ್ ನಾಟಕ ಹೋಗ್ಬೇಕಂದ್ರ ನೋಡ್ಯಾರಿ. ಬೇದಾರು ಇವತ್ತಿಗೂ ಇಲ್ಲೇ ಅದ, ನನ್ ಜೊತೆನ ಅದಾರ. ನನ್ನಲ್ಲಿ ಏನ್ ಊರ್ ತಿರುಗ್ತಿಲಿ, ರಾತ್ರಿ ಹಗಲಿ, ಎಲ್ಲಿ ನಾಟಕ, ನೀ ಎಲ್ಲಿ ಬೈಕ್ ತಂದ್ ಹೋಗಿ, ಏನ್ ನಿನ್ ಕತಿ, ಎಲ್ಲಾರ ದಾರ್ಯ ಬಡದ್ ಹೋದ್ರಿ ಏನ್ ಮಾಡ್ತಿ, ಎಲ್ಲಾ ಆಗ್ಯವ್ರಿ. ಬಟ್ ಎಲ್ಲಾ ಆಗಿ ಇವತ್ತಿಗೆ ಪುಟ್ಟ ಹೆಜ್ಜ ರಂಗಭೂಮಿ ಹಿರಿಯ ಕಲಾವಿದ್ರ ಎಲ್ಲರ ಆಶೀರ್ವಾದ ಇವತ್ತು ಒಂದ್ ಮಟ್ಟಕ್ ಬಂದ್ ನಿಂತೀನಿ. ಇನ್ನೂ ಐತ್ರಿ, ಈಗ ಒಂದ್ ಮೆಟ್ಲ್ ಹತ್ತೀನಿ, ಇನ್ನು ಬಾಳ ಕನಸುಗಳದಾವು. ನಕ್ಕೈತೆ ಅದೇ ರೀತಿಯನ್ನ ನೆಕ್ಸ್ಟ್ ಇನ್ನೊಂದು ಕ್ಲಿಪ್ ಅದನ. ಎಲ್ಲಾನು ಮಾಡಿದಾಗ ನಮಗೂ ಒಂದು ಜೀವನ ಅಂತ ಇರುತ್ತೆ ಕಲಾವಿದರಿಗೆ. ಆ ಜೀವನದೊಳಗ ಬೆಲೆ ಕಟ್ಟಕ್ಕಾಗದಿರೋ ಒಂದು ದೊಡ್ಡ ಆಸ್ತಿ ಅಂದ್ರೆ ತಾಯಿ ಅಂತ ಅನ್ಕೊಳ್ತೀವಿ ನಾವು. ಆಕ್ಚುಲಿ ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ರದ್ದಾಗುವ ಚಾನ್ಸಸ್ ಇತ್ತು. ಯಾಕಂತ ಹೇಳ್ಬಿಡ್ತೀನಿ, ಇಲ್ಲಿ ತನಕ ನೀವೆಲ್ಲರೂ ಏನು ಇಷ್ಟು ಖುಷಿ ಪಟ್ರಿ, ಕುಣಿದಾಡಿದ್ರಿ, ಎಂಜಾಯ್ ಮಾಡಿದ್ರಿ, ನಕ್ರಿ, ಒಳಗದು ಎಂತ ನೋವು ತುಂಬಿಕೊಂಡಂದ್ರ ಅಲ್ಲಿ ತನ್ನ ಹೆತ್ತ ತಾಯಿಯನ್ನ ಹಾಸ್ಪಿಟಲ್ ಒಳಗ ದವಾಖಾನೆ ಒಳಗ ಮನಗಿಸ್ಯಾರ. ಇಲ್ಲಿ ವೇದಿಕೆ ಮ್ಯಾಗ ಬಂದು ನಿಮಗ ಮನರಂಜನೆ ನೀಡ್ತಾನ. ನಿಜವಾಗ್ಲೂ ನಾನೇನು ಕ್ಷಮೆ ಕೇಳ್ತೀನಿ ಮೈಲಾರಿ, ಐ ಆಮ್ ಸಾರಿ. ಯಾಕಂದ್ರ ಕಮಿಟಿಗೆ ಭಾಳ ರಿಕ್ವೆಸ್ಟ್ ಮಾಡ್ತೀನಿ, ಇವತ್ತು ಬಿಟ್ಟು ಬಿಡ್ರಿ ಸರ್, ನೀವು ರೊಕ್ಕ ಕೊಡೋದು ಬೇಡ, ನಮಗೇನು ಬೇಡ, ಬಿಟ್ಟು ಬಿಡ್ರಿ, ಇವತ್ತು ನಮ್ಮ ಕಾರ್ಯಕ್ರಮ ಮಾಡೋದಿಲ್ಲ. ಯಾಕಂದ್ರೆ ದಿನಪ್ರತಿ ಮಾಡ್ತಿರ್ತೀವಿ. ಆದ್ರೆ ಕಲಾವಿದರಿಗೆ ನೋವು ಅಂತ ಬಂದ್ರ ಅದನ್ನ ನಾವು ಭಾಗಿಯಾಗಬೇಕಾಗತ್ತ. ನಾವು ಇಷ್ಟು ಖುಷಿ ಪಡಿಸ್ತೀವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಯಾರಿಗೆ ಅರ್ಥ ಮಾಡ್ಕೊಳಕ್ ಆಗುದಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಜನ ಸೇರ್ಸಿರ್ತೀರಿ, ನಿಮ್ಗೆ ಏನೇ ಇರ್ತೈತಿ, ಒಂದು ಇಷ್ಟು ನಾವು ಕಲಾವಿದರಿಗೆ ಎಂತ ನೋವುಗಳನ್ನ ಅನುಭವಿಸ್ತೀವಿ ಅಂತ. ತಾಯಿಯಲ್ಲಿ ಮನೆ ಮಲ್ಕೊಂಡಾಳ ನಾ ಇದ್ದರಿ ನಮ್ಮ ಒಳಗಡೆ ಒಂದ್ ತಿಂಗಳದ ಹಿಂದ್ರಿ, ಅವಾಗ ಆರಾಮಿದ್ದಿಲ್ರಿ. ಮುದ್ದೇಬೇಳ ತಾಲೂಕ್ರಿ ಅದು ಊರ ಹೆಸರು ಅಷ್ಟೊಂದು ನೆನಪಿಲ್ಲ. ಬಟ್ ಅವಾಗ ಆರಾಮೆಲ್ಲ ಕಾರ್ಯಕ್ರಮ ಬರಕ್ ಆಗಿಲ್ಲ ಸರ, ಯಾರ ಕೋರಿ ನಂಗ ಅನಿವಾರ್ಯ ಅಂತ ಹೇಳಿದಾಗ ಪಾರ್ಟಿ ಭಾಳ ಕೆಟ್ಟದಾಗ ಮಾತಾಡಿದ್ರತ್ರಿ ಸರ್. ಇಲ್ಲ ಮಾಡಬೇಕು ಕಾರ್ಯಕ್ರಮ, ಬರಬೇಕು, ಬಟ್ ಮೈಲಾರಿ ಬರಬೇಕು, ಮತ್ತೆ ಅನಿವಾರ್ಯ ಸರ ಹೋಗ್ಲಿಕ್ಕೆ. ಅವ್ವನಲ್ಲೇ ದವಾಖಾನೆ ತಮ್ಮ ಹೇಳಿ ಎಲ್ಲ ಬಿಟ್ಟು ಮನೆಯವ್ರನ್ನಲ್ಲಿ ಅವ್ರ ಹತ್ರ ನೋಡ್ಕೊಂಡು ನಾವು ಹಳ್ಳಿ ಬರ್ತೀವಿ ಅಂತ ಆಶನಾಗತ್ತ. ಅಲ್ಲಿಂದ ನಮ್ಮ ಯಲಬುರ್ಗಿಯಿಂದ ಮತ್ತೆ ಅಪ್ ಟು ಮುದ್ದೇಬೇಳ ಕಾರ್ಯಕ್ರಮ ಬಂದೆ. ಬಂದು ಒಂದು ತಾಸು ಕಾರ್ಯಕ್ರಮ ನಡೆಸ್ಕೊಟ್ಟು ವೇದಿಕೆ ಮೇಲೆ ಹಿಂಗೈತೆ ಪ್ರೆಸೆಂಟ್ ಹೇಳ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ನಮ್ಮ ಮತ್ತೆ ಹಾಸ್ಪಿಟ್ಲಿಗೆ. ಜೀವನದೊಳಗೆ ಕಲಾವಿದ್ರ ಅಂದ್ರೆ ಇದ ನೋಡ್ರಿ, ಕಲಾವಿದ ಅಂದ್ರೆ ನೋಡಕ್ ಭಾಳ ಚಂದ ನಾವು. ಆದ್ರೆ ಎಲ್ಲದನ್ನು ಸಹಿಸ್ಕೊಂಡು, ಪ್ರತಿಯೊಂದನ್ನು ಸಹಿಸ್ಕೊಂಡ್ರ ಕಲಾವಿದ. ಇತ್ತಾಗ ಮನೆಯವ್ರನ್ನ ಸಂಭಾಳಿಸ್ಬೇಕು, ಪಬ್ಲಿಕ್ ಸಂಭಾಳಿಸ್ಬೇಕು, ಇವ್ರನ್ನ ಸಂಭಾಳಿಸ್ಬೇಕು, ಯಾರಿಗೆ ಕೆಟ್ಟ ಆಗಕ್ ಬರಂಗಿಲ್ಲ. ಅವತ್ ನಾ ಕಾರ್ಯಕ್ರಮಕ್ಕ ನಮ್ಮ ಅವ್ವಾಗ ಆರಾಮಿಲ್ಲ ಅಂತ ಒಂದ್ ವೇಳೆ ಬಿಟ್ಟಿದ್ರ ಊರನ್ನರಿಗೆಲ್ಲ ಕೆಟ್ಟ ಹೋಗ್ತಿದ್ದೆ. ಅವ್ರು ಮತ್ 4 ಮಂದಿಗೆ ಹೇಳ್ತಿದ್ರು, ಮೈಲಾರಿ ನಾವು ಬೇಕಂತ ಮಾಡಿದ್ವಿ, ಬರ್ಲಿಲ್ಲ, ಕೈ ಕೊಟ್ಟ, ಹಂಗ ಸರಿ ಇಲ್ಲ. ನನ್ ನೋವು ಇದ್ರು ಕೂಡ ನಾ ಬಂದ್ ಕಾರ್ಯಕ್ರಮ ಮಾಡ್ಕೊಟ್ಟು ಹೋದೆ. ಎಲ್ರು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಅದಕ್ಕೆ ಹೇಳುದ್ರಿ, ಸ್ವಲ್ಪ ಅರ್ಥ ಮಾಡ್ಕೋರಿ ಕಲಾವಿದ್ರ ಜೀವನ ಯಾಕ ಅಂತ. ಅದೇ ರೀತಿಯನ್ನ ನೆಕ್ಸ್ಟ್ ಕ್ಲಿಪ್ ಅನ್ನ ನೀ ಕರಿದ್ರಂತ ಹೊಟ್ಟಿಗೆ ತಿಂತ್ರಿ, ಏನ್ ತಿಂತ್ರಿ? ಅಲ್ಲ, ನಿಮ್ಮ ಅಪ್ಪನ ತುಂಡಿಗೆ ನೀವು ಹುಟ್ಟಿದ್ರ ಮುಂದೆ ಬಾಲೆ ರಂಡಿ ಮಗನ. ನಿಮ್ಮ ಅಪ್ಪನ ತುಂಡಿಗೆ ನೀವು ಹುಟ್ಟಿದ್ರ ಮತ್ತ ಬೇರೆ ಯಾರ್ದಾರ ತುಂಡಿ ಹುಟ್ಟಿದ್ರೆ
ಅಲ್ಲಿ ಬಂದ ಆಟಾಡೋಣ ಇಲ್ಲಿ ಬರ್ರಿ ಇಲ್ಲಿ ತಿಂಡಿ ತಂದ್ರ ಇಲ್ಲಿ ಬರ್ರಿ ಏ ನೀವು 3 ರಾಷ್ಟ್ರ ಇಂತ ಹಲ್ಕಟ್ ಕೆಲಸ ಮಾಡ್ತಿರಲ್ಲ ನೀವು ಒಬ್ರು ಗೊತ್ತಿಲ್ಲ ಬಂತಂದ್ರ ಬರ್ರಿ ನೀವು ಒಬ್ರು ಗೊತ್ತಿಲ್ಲ ಏ ನಿಮ್ಮ ಊರು ಬರೋದು ಕೆಲ್ಸಕ್ಕೆ ನಿಮ್ಮ 3 ರಾಷ್ಟ್ರ ಇಲ್ಲಿ ನಮ್ಮ ಮರ್ಯಾದೆ ಹೋಗಲ್ಲ ನಮ್ಮ ಕೊಟ್ರಿ ನಿಮ್ಮ ಇಲ್ಲಿ ನಮ್ಮ ಮರ್ಯಾದೆ ಕಲಾವಿದರ ಮರ್ಯಾದೆ ಹೋಗಿಲ್ಲ ತಿಂಡಿ ಸುಳ ಮಕ್ಕಳು ಬರ್ರಿ ಏ ಅಣ್ಣ ಬಂದ ಬಂದ್ ಏ ನಡ್ರಿ ಮತ್ತೆ ಏನ್ ಕರಿತ ಸರಿ ಮರ್ಯಾದೆ ಇಲ್ಲ ನಮಗ ಮರ್ಯಾದೆ ಐತಿಲ್ಲ ಹಾ ನಡಿ ಕೆಳ ನಡಿ ಏ ಬಿಡು ಹತ್ರ ಗಾಡಿ ನಡ್ರಿ ಊರಿಗೆ ನಡ್ರಿ ಹತ್ರ ಊರಿಗೆ ಏ ಅಣ್ಣ ಬಂದ್ ಮಾಡು ಹಚ್ಚ ಬಾಡಿ ಅಣ್ಣ ಒಂದ್ ಮಾತು ಹೇಳ್ತೀನಿ ಕೇಳು ದೋಸ್ತ ನೀವು ಒಗದಾವ್ ಇಲ್ಲಿ ಹತ್ತಳೆ ಅಭಿವೃದ್ಧಿ ಸಿಗಬಾರ್ದ ಸಿಕ್ಕಿ ನಿನ್ ನೋಡು ತುಳು ನೀನು ಹರಿದ 12 ಮಾಡ್ತೇನೆ ರಂಗ ಮಗನ ಅಂತ ಲೇ ನಿಮ್ಮ ಅಪ್ಪಗ ಹಡದಳ ಮತ್ತೆ ಹಾದ್ರ ಕಡದಳ ಬೋಸುಡಿ ಮಗನ ನಿಮ್ಮ ಅಪ್ಪ ತಿಂದಿದ್ರ ಬಾ ಮುಂದ ನಿಮ್ಮ ಮಾವನ ತುಳು ನಿನ್ನ ಅಂತ ನೋಡಿ ಬಿಡ್ತೀನಿ ಬೋಸುಡಿ ಮಗನ ಹಾದ್ರಗಿತ್ತಿ ಮಗನ ಹಲೋ ಏ ಬಾ ಬೇಕಾರ ನಾನೇನ್ ದೂರಲ್ಲ ಇಲ್ಲಿ ಹತ್ತ ನಿನ್ನ ತುಳು ತಿಂದಿದ್ರ ಬಾ ಮುಂದ ಬೇಕಾರ ಏಯ್ ಬಂದ ನಡೆ ಊರಿಗೆ ಎಕ್ಸಾಕ್ಟ್ ಆಗಿ ಏನಾತ ನಾವು ಆಕ್ಚುಲಿ ರೀನಾ ಇದು ನಮ್ಮ ಯಲಬುರ್ಗಿ ತಾಲೂಕು ಕಾರ್ಯಕ್ರಮ. ಅಲ್ಲಿ ನಂದ ಪ್ರಕಾರ ಊರಾಗ ಅಂದ್ಮ್ಯಾಗ 2 ಬಣ ಇರುದ್ರಿ. ಅದಕ್ಕೆ ರಾಜಕೀಯವಾಗಿರ ಇರ್ಲಿ ಕಮಿಟಿಯ ಪರವಾಗಿರ ಇರ್ಲಿ ಹೆಂಗಾರ ಇರ್ಲಿ ತಮ್ಮ ವೈಯಕ್ತಿಕ ದ್ವೇಷಕ್ಕ ಕಲಾವಿದರನ್ನ ಯಾರ ನಮ್ಮನ್ನಂತಲ್ಲ ಊರನ್ನ ಬ್ಯಾರೆದಾರನ್ನ ಬಲಿಪಶು ಮಾಡಬಾರ್ದ ನಾವು. ಈಗ ತಮ್ಮ ಈಗ ನಿಮ್ಮ ಏನಾರ ಅದಾರಿ ಈಗ ನಮ್ಮ ಇಬ್ಬರು ನಡುವೆ ಇನ್ನೊಬ್ರನ್ನ 3rd ಪರ್ಸನ್ ಅನ್ನ ಬಲಿಪಶು ಮಾಡೋದು ಸರಿ ಅಲ್ಲ. ಈ ಕಾರ್ಯಕ್ರಮ ಹೋದ್ವಿ ಫಸ್ಟ್ ಒಂದು ಏರಿಯಾದೊಳಗೆ ಇತ್ತು ಇದು ಕಾರ್ಯಕ್ರಮ ಅಲ್ಲಿ ನಡೀಲಿಲ್ಲ ಸರಿಯಾಗಿ 10 ಗಂಟೆ ಸ್ಟಾರ್ಟ್ ಆಗಿ 10 ಬಂದ ಕಮಿಟಿ ಹುಡುಗರು ನನ್ನ ಹತ್ರ ರಿಕ್ವೆಸ್ಟ್ ಮಾಡೋ ಇಲ್ಲಣ್ಣ ನಾವ್ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಕೈ ಮುಗಿತೀವಿ ನಮ್ ಮರ್ಯಾದೆ ಪ್ರಶ್ನೆ ಕಾರ್ಯಕ್ರಮ ಮಾಡಬೇಕು ನೀನು ಅಲ್ಲಪ್ಪ ಎಲ್ಲಾ ಜಗಳ ಐತಿ ಮುಗ್ದೈತಿ ಬೇಡ ಮುಗಿಸ್ಬಿಡ್ರಿ ಸುಮ್ ಮನಿಗ್ ಹೋಗ್ತೀವಿ ಅಂತ ಎಲ್ಲ ನಮ್ ಹುಡುಗರು ಬೇಕಾದ ಹುಡುಗರು ಇಲ್ಲಣ್ಣ ಇನ್ನೊಂದ್ ಕಡೆ ಕಾರ್ಯಕ್ರಮ ಮಾಡೋದು ಸರಿ ಅಲ್ಲಿಂದ ಸ್ಟೇಜು ಸೌಂಡ್ ಶಿಫ್ಟ್ ಮಾಡ್ಬೇಕಾರೆ ರಾತ್ರಿ 1 ಗಂಟೆ ಆಯ್ತು ರಾತ್ರಿ 1 ಅಲ್ಲಿಂದ 1 ಗಂಟೆಗೆ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡ್ತೀವಿ ಇಲ್ಲಿದ್ದ ಜನ ಮತ್ತ ಅಪ್ ಟು ಡಬಲ್ ಇಲ್ಲಿ ಜನ ಕಾರ್ಯಕ್ರಮ ಒಟ್ಟು ಮಾಡೋದ ಸರಿ ಅಲ್ಲಿ ಹೋದ್ವಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಅವರು ಟಾರ್ಗೆಟ್ ಮಾಡಿದ್ರಿ ಕಾರ್ಯಕ್ರಮ ಮಾತ್ರ ಮಾಡತ್ತಾರ ಇವ್ರು ಬಿಡಂಗಿಲ್ಲ ಸೌಂಡ್ ತೆಗದ್ವಿ ಸೌಂಡ್ ಎಲ್ಲಾ ಜಗಳ ಆತ ಎಲ್ಲಾ ಕರೆಂಟ್ ತೆಗದ್ವಿ ಎಲ್ಲಾ ಮಾಡಿದ್ವಿ ಒಟ್ಟು ಬಿಡಂಗ್ ಕಾಣಂಗಿಲ್ಲ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಕಲ್ ಹೊಡೆದ್ರು ನನಗ್ ಡೈರೆಕ್ಟ್ ಕಲ್ ಹೊಡೆದ್ರು ಆಕ್ಚುಲಿ ಎಷ್ಟೋ ಮಂದಿ ಅಂದ್ರ ನಂಗ ಏ ಬೈಬಾರ್ದಾಗಿತ್ತು ಆನ ಮನೆ ಹೊಲಸ್ ಬೇಯ್ದಾನ ಹಾಂಗ್ ಹಿಂಗ ಅಂದ್ರ ಹೌದಪ್ಪ ಬೈಬಾರ್ದತ್ತೀರಿ ಈಗ ಎಕ್ಸಾಂಪಲ್ ನೀವು ಕೂತಿರಿ ನೀವು ಡೈರೆಕ್ಟ್ ನಿಮ್ಮನ್ನ ಹೊಡಿತೀನಿ ಅಂದ್ರ ಆ ಮಾತು ಬೇರೆ ಈಗ ನಾ ಸ್ಟೇಟ್ ನೀನು ಹೊಡಿತೀನಿ ನೋಡೋ ಹೊಡ್ಸಂದ್ರ ನಿಮ್ಗೆ ಅದೇನೋ ಅನ್ಸಂಗಿಲ್ಲ ಬಟ್ ನಿಮ್ಗೆ ಏನೋ ಗೊತ್ತಿಲ್ಲನ ಆರಾಮ್ ಕ್ಯಾಶುವಲ್ ಆಗಿ ಕೂತಾಗ ರಿಪ್ ಅಂತ ಕೊಟ್ರೆ ಏನಾಗತ್ತೀರಿ ನಿಮ್ಗೆ ಅದೇ ನಮ್ದು ಆಟೋಮೆಟಿಕ್ಲಿ ರಿಯಾಕ್ಷನ್ ಬರ್ತದ ಹಂಗ ಯಾರೇನ್ ಧನ್ಯವಾದಗಳನ್ನ ಈಚೆ ಕಡೆ ಹೊಡ್ರಿ ಅಂತ ಏನಂತೀರಿ ಅದು ಬರತ್ತದ ಈಗ ನಾನು ಕಮೆಂಟ್ ಹಾಕ್ತಾರಿಗೆ ಕೇಳ್ತೀನಿ ನಾನು ನೇರವಾಗಿ ಕಲ್ಲು ಬಿತ್ತವತ್ತ ಇಲ್ಲಿ ಬಿತ್ತು ಓಕೆ ಇಲ್ಲಿ ಬಿತ್ತಾರ ಕಣ್ಣ ಹೋಗಿತ್ತ ಕಣ್ಣು ಹೋಗಿದ್ ಮುಂದೆ ಯಾರು ನನ್ನ ಜೀವನಕ್ಕೆ ಸಪೋಸ್ ಇಲ್ಲಿ ಬಿದ್ದಿರ ಅಲ್ರಿ ಇಲ್ಲಿ ಬಿದ್ದು ಮೈಂಡ್ ಏನೋ ಆಯ್ ಬ್ಲಾಕ್ ಆತು ಹೋದಿಪ್ಪ ಹೋಗೇ ಬಿಟ್ಟು ಸ್ಪಾಟ್ ಡೆತ್ ಆತತ್ ಅನ್ಕೋರಿ ಮುಂದ್ ನನ್ನ ಫ್ಯಾಮಿಲಿಗೆ ಯಾರು ಕಮೆಂಟ್ ಹಾಕ್ತಿರ್ತಾರ ಸ್ಟೇಜ್ ಮ್ಯಾಗ ಹಂಗ್ ಭಯಪಡೋದಾಗಿತ್ತ ಒಬ್ಬ ಕಲಾವಿದನ ಅಂದ್ರ ಎಷ್ಟೋ ಮಂದಿ ಆತಪ್ಪ ನಾ ಕಲಾವಿದರ ಜೀವನಾನ ಬಿಟ್ಟು ಬಿಡ್ತೀನಿ ನನಗಿದು ಬೇಡ ನೀನ್ ನಾನು ಸಾಯುತ್ತಾನ ನನ್ನ ಕುಟುಂಬ ನೀ ಸಾಕ್ಬೇಕು ನಾನ್ ನೇರವಾಗಿ ಕೇಳ್ತೀನಲ್ರಿ ಯಾರಪ್ಪಂದ್ ಏನಿಲ್ಲ ನೀನು ಅಲ್ಲಿ ಏನ್ ನಡೆದೈತಿ ಅಂತ ವಿಚಾರ ಮಾಡ್ಲಿಲ್ಲ 1ನೇದ್ದು 2ನೇದ್ದು ಕಲ್ಲು ಬಿತ್ತು ನಾ ಬೈದೆ ಹೌದ್ರೆ ಬೇದಿದ್ ಹೌದು ಯಾರಿಗಾದ್ರೂ ಸ್ವಾಭಾವಿಕ ಈಗ ಜಸ್ಟ್ ಬರೀ ರೋಡ್ ಮ್ಯಾಗ ಹೋಗೋ ಯಾವನ ರ್ಯಾಶ್ ಮಗ್ಲಿಂಗ್ ಹೋದ್ರ ಅಣ್ಣ ಮಲ್ಕ್ ಹೋಗೋ ಬೆಂಕಿ ನಿಂತೀವ ನಾನು ಉತ್ಸವ ಮೆಲ್ಕ್ ಹೋಗತ್ತೀವ್ ನಾವು ನಾರ್ಮಲ್ ಬರ್ತದ ಹೌದಿಲ್ರಿ ನೇರವಾಗಿ ಡೈರೆಕ್ಟ್ ಇಲ್ಲಿ ಬಿದ್ದಾಗ ಇಲ್ಲಿ ಬೀಳಿ ಇಲ್ಲೇ ಬೀಳಿ ಎಲ್ಲೇ ಬಿದ್ದು ನಂದು ಏನೋ ಒಂದ್ ಆಗಿತ್ತಪ್ಪ ನನ್ ಜೀವನ ಯಾರು ಏನಾದ್ರ ಒಳಗ ಆ ವಿಡಿಯೋ ಕೆಳಗ್ ಕಮೆಂಟ್ ಹಾಕಿದ್ರಲ್ಲ ನಂಗ ಬೇಬಡದಾಗಿತ್ತು ಒಬ್ಬ ಕಲಾವಿದನು ಅದಕ್ಕ ಹೋಗದಾರಿ ಇವಂಗ ಇವ ಹಿಂಗ್ ಮಾತಾಡೋದಕ್ಕ ಹೋಗದಾರಿ ಎಲ್ರು ಹೇಳೋದು ಒಂದ ನೀವು ದುಡೋದ್ ಹಾಕ್ತಿರ ನಂಗ ಯಾರು ಹಾಕಂಗಿಲ್ಲ ಯಾರು ಹಾಕಂಗಿಲ್ಲ ಅವತ್ತಿಂದು ಬರೇ ನೀವು ಬೇದಿದ್ ನೋಡಿದ್ರಿ ಮೈಲಾರಿಗೆ ಕಣ್ಣು ಬಿದ್ದು ತೆಲಿಗ್ ಬಿದ್ದು ಬ್ರೇನ್ ಏನಾಗಿ ಮನ್ಯಾಗ ಕೂತಿದ್ನಂದ್ರ ಅವ್ನ ಜೀವನದ ಗತಿ ಹಂಗ ನಂಬ್ಕೊಂಡ್ ಹಡ ತಂದೆ ತಾಯಿ ಹೆಂಡ್ರು ಮಕ್ಳದ್ರ ಅವ್ರ ಗತಿ ಹಂಗಂತ ಯಾರು ಯೋಚನೆ ಮಾಡಿಲ್ಲ ಬೇಗ ಏನ್ ಹತ್ತಂಗಿಲ್ಲ ಬಟ್ ಅದ ನಿಮ್ಗ ಅಷ್ಟ್ ದೊಡ್ಡದ್ ಕಾಣಿಸ್ತ ಈಗ ಬೇದಿವ್ರಿ ಸಿಟ್ನ್ಯಾಗ ಏನ್ ಈಗ
ಎಕ್ಸಾಂಪಲ್ ರೀ ನಾನ ನಿಮ್ಮನ್ ಕೇಳ್ತೀನಿ, ಮರಮ ಬಿಡು ಕುತ್ತ ಬಂದ ನೀವ್ ಮನಿಗ್ ಬಂದಿದ್ರಿ, ನಮ್ ಮನಿಗ್ ಬಂದ್ರಿ, ಬಂದಾರ ಎದ್ ಮೇಲೆ ಹಂಗ ಪಟ್ ಪಟ್ ಹೊಡೆದಿದ್ರಿ, ನೀವ್ ಹೊಡ್ಸ್ಕೊತಿದ್ರ ನಾನು ಕೂಡ ಆಟೋಮೆಟಿಕ್ ರಿಯಾಕ್ಷನ್ ಬರತ್ತದ ಯಾರಿಗಾದ್ರೂ ಬರತ್ರಿ. ಯಾರು ಏನ್ ಸಪ್ಪನ ಹಾಲು ಅನ್ನ ಅನ್ನಂಗಿಲ್ಲ. ಎಲ್ರು ಖಾರ ಉಪ್ಪು ತಿಂತಾರ, ಎಲ್ರು ಅವ್ರ ಅಪ್ಪ ಹುಟ್ಟಿರ್ತಾರ, ಯಾವನು ಸುಮ್ ಕುಂದ್ರಂಗಿಲ್ಲ. ಅಲ್ಲಿ ಒಬ್ಬ ಕಾಮನ್ ಪರ್ಸನ್ ಆಗಿ ಯೋಚನೆ ಮಾಡಿ ನೋಡ್ರಿ. ಒಬ್ಬ ಕಾಮನ್ ಪರ್ಸನ್ ಆಗಿ ಯೋಚನೆ ಮಾಡಿದ್ರ ಬೇದಿರ್ಬೋದು, ಬಹಳ ಕೆಟ್ಟ ಶಬ್ದ ಬೇದಿರ್ಬೋದು. ನಾ ಬೇದಿದ್ದವ್ರ ಮನಿತನ ಹೋಲಿಲ್ಲ ಅದು, ಬಟ್ ಹೊಡೆದಿದ್ರಿ ಅವತ್ತವ ಸಿಗ್ಲಿಲ್ಲ. ಬಾಳ ಚಲೋ ಆತ. ಹೊಡೆದವ್ ನಮಗ್ ಸಿಗ್ಲಿಲ್ಲ, ಅವ ಪುಣ್ಯ ಮಾಡ್ಯಾನ. ಸಿಕ್ಕಿದ್ರ ಶೆಟ್ನ್ಯಾ ನಮ್ ಹುಡ್ರು ನಾನಾರ ಬಳ್ಳಿ ಅವ್ರ ಬಳ್ಳಿ ಏನಾರ ಆಗಿದ್ರ ಅವ್ನ ಜೀವನನ ತಕ್ಕಿಕ್ಕಿತ್ರಿ. ಅದು ಅವ್ರವ್ರ ವೈಯಕ್ತಿಕಕ್ಕ ನಮ್ಮನ್ನ ಬಲಿ ಖುಷಿ ಮಾಡಿದ್ರು. ಒಣ್ಣ್ಯದ ಅವ್ರ ಊರನ್ನ ನೋಡ್ರಿ, ಊರ್ ಮರ್ಯಾದಕಿನ ಯಾರ ಬ್ಯಾರ ಯಾರ ಒಟ್ಟು ಊರ ಬಿದ್ದೈತೆ ಅಂದ್ಮ್ಯಾಗ ಅದ ಅವ್ರ ಪರ್ಸನಲ್ ಇರ್ಲಿ, ನಮ್ ಕಲಾವಿದ್ರ ಪರ್ಸನಲ್ ಇರ್ಲಿ, ಒಟ್ಟು ಆಗಿರತ್ತ. ಅಲ್ಲಿ ಆಗಿದ್ದ ಇನ್ಸಿಡೆಂಟ್ ಮೊದಲ ಹೌದು ಮೈಲಾರಿ ಕಲ್ ಬಿತ್ತು, ಯಾಕೆ ಹೋಗುದ್ರು, ಏನ್ ಕಾರಣಕ್ಕೆ ಹೋಗುದ್ರು, ನಾವೇನ್ ಯಾರಿಗಾರ ಹೋಗಿದೀವ ಇಲ್ಲ, ಅದನ್ನ ಯಾರು ತಿಳ್ಕೊಳಂಗಿಲ್ಲ. ತಮ್ಮ ತಿಳಿದಂಗ ಮೊಬೈಲ್ ಕೈಯಾಗಿರುತ್ತ, ಹುಚ್ಚುಚ್ಚರಾಕರ್ ಮೆಸೇಜ್ ಯಾಕಣ್ಣ ಏನ್ ಹಂಗ ಅಷ್ಟ ದ್ವೇಷ ಯಾಕಣ್ಣ ನಿಮ್ಮಲ್ಲಿ? ಯಾರ್ದತ್ ಏನ್ ಅಣ್ಣ ನಾ ಬಕೆಟ್ ಹಿಡಿಯಂಗಿಲ್ಲ. ನೀನ್ ನನ್ನ ಕಾರ್ಯಕ್ರಮ ಕೊಡ್ತೀಯ ಅಂದ್ರ ಅಣ್ಣ ನಿನಗ ನೀನು ಕಿಂಗ್ ಮೇಕರ್ ಅನ್ನಂಗಿಲ್ಲ. ನಾ ದುಡಿತೀನಿ, ನೀ ಪಗಾರ ಕೊಡ್ತೀವಿ, ಏನ್ ಪುಕ್ಷಟ ಕೊಡ್ತೇನೆ. ನಾ ಬಾಳ ಸ್ಟೇಟ್ ಫಾರ್ವರ್ಡ್, ನಾ ಯಾವಾಗೂ ಯಪ್ಪ ಅನ್ನಂಗಿಲ್ಲ. ಏನ್ರಿ ನೀವು ಕಾರ್ಯಕ್ರಮ ಕೊಡ್ತೀರಾ, ನಿಮ್ಗ ಕೃತಜ್ಞತೆಗಳನ್ನ ಹೇಳ್ತೀನಿ. ಅಣ್ಣ ಇನ್ನೂ ಒಂದ್ ತಾಸು ಹೆಚ್ಚಿಗೆ ಕಾರ್ಯಕ್ರಮ ಮಾಡಿಸ್ಕೊರಿ, ಮಾಡ್ತೀನಿ ಅಂತೀನಿ. ಅದು ಬಿಟ್ಟು ನಿನ್ ಮನಿಗ್ ಕೆಲ್ಸ ಬಂದ್ ಮಾಡಂದ್ರ ಮಾಡುದಿಲ್ಲ ಯಾರು. ಅದ್ರದ ಏನು ವೈರತ್ ಅಂತೀರ? ನನ್ ಇರುದಕ್ಕ ಹಿಂಗೈತನ. ನಾನು ಯಾವಾಗೂ ಸಲಾ ಮಾಡ್ಯಾಂಗಿಲ್ಲ. ದೊಡ್ಡರಿಗೆ ಗೌರವಿಸ್ತೀನಿ, ಕಲಾವಿದರಿಗೆ ಪೂಜಿಸ್ತೀನಿ. ಕಲಾವಿದ ಕೊಡುವಂತ ಆರ್ಗನೈಸರ್ ಅವ್ರಿಗೆ ಬಹಳ ಎರಡೂ ಕೈಯಿಂದ ಮುಗಿದು ನಿಮ್ಮಿಂದನ ನಾನು ಹೊಟ್ಟೆ ತುಂಬ್ತೇನೆ. ನಿನ್ನೆ ರಾಮದುರ್ಗ ನಾನು ಕಾರ್ಯಕ್ರಮ ಮಾಡಿದೆ, ನೇರವಾಗಿ ಮಾತಾಡೇನ್ರಿ. ನೀವು ಊರ್ ಜಾತ್ರೆ ಕಾರ್ಯಕ್ರಮ ನೀವು ಮನರಂಜನೆಗೋಸ್ಕರ ಅಂತ ಇಟ್ಕೊಂತೀರಿ. ಬಟ್ ಒಂದು ಮನರಂಜನೆ ಕಾರ್ಯಕ್ರಮದಿಂದ ಎಷ್ಟು ಕುಟುಂಬ ಬದುಕ್ತಾವ ಗೊತ್ತಾ ನೀವು? ನಿನ್ನ ಅದನ್ನ ಹೇಳೇನ್ರಿ ನಾ. ನೀವು ಮನರಂಜನೆ ಪಟ್ಟಿ ಕೂಡ್ಸಿದ್ರಿ. ಒಂದು ಮೈಲಾರಿ ಕುಟುಂಬ ಬದುಕ್ತಿ, ಎರಡು ಸಂಜು ಬಸೈ ಕುಟುಂಬ ಬದುಕ್ತಿ, ಡ್ಯಾನ್ಸರ್ ಕುಟುಂಬ ಬದುಕ್ತಿ, ಸೌಂಡ್ ಹಾಕಿದವನಂತ ಕುಟುಂಬ ಬದುಕ್ತಿ, ಸ್ಟೇಜ್ ಪ್ಯಾಂಡಲ್ ನೀವು ಕುಟುಂಬ ಬದುಕ್ತಿ, ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳು ಅವು ಬದುಕಿ. ಒಂದು ಕಾರ್ಯಕ್ರಮದಿಂದ ಎಷ್ಟು ಕುಟುಂಬಗಳಲ್ಲಿ ಜೀವನ ನಡೀತದೆ. ಎಲ್ಲರೂ ಆರ್ಗನೈಸರ್ ನಾವೇನಂತ ಏನ ಕಮ್ಮಿ ಐತಾಳ ಕಮಿಟಿಯರ್ ಕಾರ್ಯಕ್ರಮ ಮಾಡ್ರಿ. ನೀವು ಕಮ್ಮಿ ಪಗಾರ ಕೊಟ್ಟರು ಚಿಂತೆಲ್ ಕಾರ್ಯಕ್ರಮ ಮಾಡ್ರಿ. ನೀವು ಒಂದ್ ಕಾರ್ಯಕ್ರಮ ಮಾಡೋದ್ರಿಂದ 10, 15, 20 ಕುಟುಂಬಗಳು ಬದುಕ್ತಾವ್ರಿ. ನಾವ್ ಅದಕ್ಕ ಕಾರ್ಯಕ್ರಮ ಮಾಡಿದಂತ ಆರ್ಗನೈಸರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಹೇಳೇ ಬರ್ತೀವಿ.